ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಸಿ ಅವರೆಕಾಳು ಗೊಜ್ಜು ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ, ಹಾಗೆ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬೋದು. ಅಷ್ಟೇ ಅದ್ಭುತವಾಗಿರುತ್ತೆ. ಮುದ್ದೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಅವರೆಕಾಳು ಕಾಲದಲ್ಲೆಲ್ಲ ಮಾಡ್ಕೊಬೋದು. ಇದರಲ್ಲಿ ತೊಗರಿ ಕಾಳು ಕೂಡ ಮಾಡ್ಕೋಬೋದು, ಹಾಗೆ ಹಸಿ ಅಲಸಂದೆ ಕಾಳು ಕೂಡ ಮಾಡ್ಕೋಬೋದು ನೀವು, ಹಾಗೆ ಹುಳ್ಳಿಕಾಳು ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಅವರೆಕಾಳು ಬಿಡಿಸ್ಕೊಳ್ತಾ ಇದ್ದೀನಿ. ಅವರೆಕಾಳು ಯಾವ ರೀತಿ ಬಿಡಿಸ್ಕೋಬೇಕು ಅಂತಂದರೆ, ತುಂಬ ಬಲ್ತಿರೋದು ಬೇಡ. ಬಲ್ತಿರೋದಿದ್ದರೆ ಇದ್ಕಿದ ಬೇಳೆ ಆ ರೀತಿ ಇಟ್ಕೊಬಿಡಿ. ನಾರ್ಮಲ್ ಮೀಡಿಯಮ್ಮಾಗಿ ಬಲ್ತಿರೋದನ್ನು ತೊಗೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಇಲ್ಲಿ ನಾನು 3 ಜನಕ್ಕಾಗಷ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ, ಹಾಗೆ 2 ಟೊಮೆಟೊ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ದು ಒಂದು ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿ ನಿಮ್ಗೆ ಆಪ್ಷನಲ್. ಹಾಗೆ ಸ್ವಲ್ಪ ಹುಣಸೆಹಣ್ಣು, 1 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 6ರಿಂದ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೇ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಉಪ್ಪು ತೊಗೋಬೇಕಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಸೊಗಡು ಅವರೆಕಾಳು ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ನಾನಿಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿ ನೀರು ಕುದಿಯುವಾಗ ನೀವು ಕಾಳು ಹಾಕ್ಕೋಬೇಕು. ಅವರೆಕಾಳನ್ನ ನೀವು ಕುಕ್ಕರಲ್ಲಿ ಕೂಗಿಸ್ಕೊಳ್ತೀವಿ, 1 ವೀಸಲ್ ಕೂಗಿಸ್ಕೊಳ್ತೀವಿ ಅಂತಂದರೆ ಅದು ಕೂಡ ಓಕೆ, ಬೇಗ ಕೂಡ ಆಗುತ್ತೆ. ನಾನು ಹಂಗೆ ಬೇಡ, ಹಂಗೆ ಬೇಯಿಸ್ಕೊಳ್ಳೋಣ, ಮುಚ್ಚಳ ಕ್ಯಾಪ್ ಆಗ್ತಲೆ ಅಂದ್ಕೊಂಡು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಹಾಕ್ಕೊಂಡ ನಂತರ ಇದಕ್ಕೆ ಟೊಮ್ಯಾಟೊ, 2 ಟೊಮ್ಯಾಟೊ. ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೇಕಂದ್ರೆ ಎಲ್ಲ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಖಾರ, ಉಪ್ಪು, ಹುಳಿ ಎಲ್ಲನೂ ಜಾಸ್ತಿ ಮಾಡ್ಕೋಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ ನೀರನ್ನ ನೀವೇನು ಮಾಡ್ಕೊಳ್ಳಿ ಅಂದರೆ, ನೀರು ಎಷ್ಟು ಬೇಕು ಅನ್ನೋದನ್ನು, ಗೊಜ್ಜು ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಇವಾಗಲೇ ನೀರು ಹಾಕ್ಕೊಳ್ಳಿ. ಆಮೇಲೆ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು. ಇವಾಗ ಬೇಯಿಸಬೇಕಾದ್ರೆ ಎಷ್ಟು ನೀರು ಹಾಕಿರ್ತೀರೋ ಅಷ್ಟರಲ್ಲೇ ಗೊಜ್ಜು ಮಾಡ್ಕೋಬೇಕು. ಇಷ್ಟನ್ನು ಹಾಕಿ ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು. ಅವರೆಕಾಳೇನು ಹಸಿ ಅವರೆಕಾಳು ಬೇಗ ಬೆಂದೋಗ್ಬಿಡುತ್ತೆ. ಹಾಗೆ ಟೊಮ್ಯಾಟೊ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಇದು ಕೂಡ ನೋಡಿ ಸಾಫ್ಟಾಗಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ನೀವು ಬೇಯಿಸೋಷ್ಟೊತ್ತಿಗೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಬಿಡಬೇಕು. ಆ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ಆಗುತ್ತೆ. ನೋಡಿ, ಎಲ್ಲ ಬೇಯ್ತಿದ್ದಾವೆ. ನೀವು ಅವರೆಕಾಳು ಕಾಲದಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ. ಹಾಗೆ ಇದ್ಕಿದ ಬೇಳೆಕಾಳು ಸಾರು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡಿ, ಹುಣಸೆಹಣ್ಣು ನಾನು ಹೊಸ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಗೋಟ್ ಹುಣಸೆಹಣ್ಣು ಅಂತಾರಲ್ಲ, ಇನ್ನೂ ಬಿಡಿಸಿ ಚಚ್ಚದೇ ಇರೋದು, ಅದನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ನಿಮಗೆ ಜಾಸ್ತಿ ಕಾಣಿಸ್ತಿದೆ ಅಷ್ಟೇ. ಜಾಸ್ತಿ ಹುಣಸೆಹಣ್ಣು ಥರ ನೀವಿಲ್ಲಿ ಹುಣಸೆಹಣ್ಣ ಒಂದು ಮೀಡಿಯಮ್ ಸೈಜ್ ಹುಣಸೆಹಣ್ಣಿಗಿಂತ ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ಏನಕ್ಕೆ ಅಂದರೆ ನೀವು ಆಲ್ರೆಡಿ ಟೊಮೆಟೊ ತೊಗೊಂಡಿರ್ತೀರಲ್ವ, ಅದರಿಂದ. ನೋಡಿ, ನಾನಿವಾಗ ಉಪ್ಸಾರೊಳಿಕ್ಕೆ ಟೊಮೆಟೊ, ಹಾಗೆ ಹಸಿಮೆಣಸಿನ್ಕಾಯಿ, ಬದನೆಕಾಯಿ ಎಲ್ಲ ಅದರಲ್ಲೇ ಇತ್ತಲ್ವ, ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇವಾಗ ಹುಣಸೆಹಣ್ಣು ಕಿವುಚಿ ಹಾಕ್ಕೊಳ್ತೀನಿ. ನೀವು ಅದು ಉಪ್ಸಾರು ಒಳಗೆ ಹುಣಸೆಹಣ್ಣು ಕಿವುಚ್ಬಿಟ್ಟು ಏನಾಗುತ್ತೆ ಅಂದರೆ, ಅದು ಅಲ್ಲಿ ಸಿಕ್ಕಿದಾಗ ಜುಮ್ ಅನ್ನುತ್ತೆ. ಅದರಿಂದ ಸಪ್ರೇಟೇ ಹುಣಸೆಹಣ್ಣ ಕಿವುಚಿ ಬಿಟ್ಕೋಬೇಕು. ನೋಡಿ, ಇದನ್ನು ಕೂಡ ಎಲ್ಲ ಸೇರಿಸಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದನ್ನು ಎಲ್ಲ ಸೇರಿಸಿ ಕಿವುಚ್ಕೊಳ್ತಾ ಇದ್ದೀನಿ. ಕಾಳನ್ನ ಸಪ್ರೇಟ್ ಎತ್ತಿಟ್ಕೊಬಿಡ್ಬೇಕು, ಚೆನ್ನಾಗೇ ಕಿವುಚ್ಕೋಬೇಕು. ನಿಮಗೆ ಕೈ ಉರಿಯುತ್ತೆ ಆ ರೀತಿ ಏನಾದ್ರು ಆದರೆ ನೀವು ಒಂದು ರೌಂಡ್ ಜಾರ್ಗೆ ಹಾಕೋಬೋದು. ಆದರೆ ಜಾರ್ಗೆ ಹಾಕೊಳ್ಳೋದಕ್ಕಿಂತ ಕೈಲಿ ಕಿವುಚ್ಕೊಂಡ್ರೆ ತುಂಬಾ ರುಚಿ ಬರುತ್ತೆ. ಇಲ್ಲ ಅಂದ್ರೂ ಒಂದು 15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ತುಂಬಾ ಈಸಿ. ಒಂದು ಸೈಡ್ ಅನ್ನ ಮಾಡೋಷ್ಟೊತ್ತಿಗೆ ಒಂದು ಸೈಡಲ್ಲಿ ಆರಾಮಾಗಿ ಗೊಜ್ಜು ಆಗೇ ಹೋಗ್ಬಿಡುತ್ತೆ. ತುಂಬಾ ಈಸಿ ಇರುತ್ತೆ. ಹಾಗೆ ನಿಮ್ಗೆ ಯಾರಿಗೆಲ್ಲ ಮಟನ್ ಸಾರು, ನಾನ್ ವೆಜ್ ಅದೆಲ್ಲ ತಿಂದು ಸ್ವಲ್ಪ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅನ್ನೋರು ಕೂಡ ಈ ರೀತಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ. ಇವಾಗ ನೋಡಿ, ಹುಣಸೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಕಿವುಚಾಗಿದೆ. ಇಷ್ಟೇ ಫ್ರೆಂಡ್ಸು, ಮುಗೀತು. ಟೇಸ್ಟಿಯಾಗಿರುವಂಥ ಅವರೆಕಾಳು ಗೊಜ್ಜು ಮುಗೀತು. ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ಗೈಸ್, ನೋಡೋಲ್ಲ ಯಾವ ರೀತಿ ಅವರೆಕಾಳು ಗೊಜ್ಜು ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಾಸ್ ವ್ಲಾಗ್ಸ್ಗೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.